ರಾತ್ರಿ ಹಗಲು ಕಷ್ಟಪಟ್ಟು ದುಡ್ದು ಕಿಶಿ ನಿಮ್ಮ ದುಡ್ದಾಗ ಶೋಕಿ ಮಾಡ್ರಿ. ಅದು ಬಿಟ್ಟು ಅವ್ವ ಅಪ್ಪನ ದುಡ್ದಾಗ ಶೋಕಿ ಮಾಡಕ್ ಹೋಗ್ಬೇಡ್ರಿ. ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಅನ್ನೋರಿಗೆಲ್ಲ ಈ ಮಾತು ಹುಡುಗಿ ಬಿಟ್ಟೋದ್ಲ ಬಿಟ್ಟಾಕು. ಸೊ ಹಾಯ್ ಗೈಸ್, ಇವತ್ತೊಂದು ಮೋಟಿವೇಶನ್ ಸ್ಪೀಚ್ ಹೇಳ್ತೀನಿ, ಕೇಳಿಸ್ಕೊರಿ. ಅದಕ್ಕಿಂತ ಮುಂಚೆ ನಾ ಇನ್ನೊಂದು ಪರ್ಸ್ನಲ್ ಹೇಳ್ತೀನಿ, ಕೇಳಿಸ್ಕೊರಿ. ಏನಪ್ಪ ಅಂತಂದ್ರೆ ಭಾಳಷ್ಟು ದಿನ ಆಯಿತು ವಿಡಿಯೋ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ಸ್ಟೂಡೆಂಟ್ ಪ್ರಾಬ್ಲಮ್ ಏನಿರ್ತದೆ ಅಂತೇಳಿ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಇವ್ರೇನೋ ವಿಡಿಯೋ ಮಾಡ್ತಾರ, ಒಂದು ವಿಡಿಯೋ ಅದು ಬಿಟ್ಟು ಮತ್ತು ವಿಡಿಯೋ ಮಾಡಲ್ಲ, ಹಾಗೆ ಹೋಗ್ಬಿಡ್ತಾರ ಅಂತ ನಿಮಗೆ ಅನಿಸ್ತದೆ. ಈ ಕಡೆ ಸ್ಟಡಿನೂ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ಕೊಂಡು ಇರೋ ಗ್ಯಾಪ್ದಾಗ ವಿಡಿಯೋ ಮಾಡ್ಕೊಂಡು ಮಾಡ್ತಾರಲ್ಲ, ಅದು ಏನು ಪ್ರಾಬ್ಲಮ್ ಅದ ಅಂತೇಳಿ ನಮಗೆ ಗೊತ್ತಿರ್ತದೆ. ಅಂದ್ರೂ 2 ಮೋಟಿವೇಶನ್ ಸ್ಪೀಚ್ ಹೇಳ್ತೀನಿ, ಕೇಳಿಸ್ಕೊರಿ. ನಿಮ್ಗೆ ಹೆಂಗೆ ಅನಿಸ್ತದೆ ಅಂತೇಳಿ ಲಾಸ್ಟಿಗೆ ಒಂದು ಕಮೆಂಟ್ ಹಾಕೋಗ್ರಿ. ಫಸ್ಟ್ ಆಫ್ ಆಲ್, ಅವ್ವ ಅಪ್ಪಗೆ ಯಾವುದೇ ಮಕ್ಕಳಲ್ಲಿ ತೊಂದರೆ ಕೊಡೋಕೆ ಹೋಗ್ಬೇಡ್ರಿ. ನಿಮ್ಗೆ ಏನು ಶೋಕಿ ಮಾಡ್ಬೇಕು ಅನಿಸ್ತದ, ನೀವು ದುಡೀರಿ. ರಾತ್ರಿ ಹಗಲು ಕಷ್ಟಪಟ್ಟು ದುಡ್ದು ಕಿಶಿ ನಿಮ್ಮ ದುಡ್ದಾಗ ಶೋಕಿ ಮಾಡ್ರಿ. ಅದು ಬಿಟ್ಟು ಅವ್ವ ಅಪ್ಪನ ದುಡ್ದಾಗ ಶೋಕಿ ಮಾಡೋಕೆ ಹೋಗ್ಬೇಡ್ರಿ. ಇನ್ನೊಂದು, ನಂಗೆ ಲವ್ ಬ್ರೇಕಪ್ ಆಯಿತು ಹಾಗೆ ಹಿಂಗೆ ಅಂತ ಅನ್ನೋರಿಗೆಲ್ಲ ಈ ವಿಡಿಯೋ ಏನು ಗೊತ್ತಾ, ನೀವು ದುಡ್ದಿರೋ ದುಡ್ಡಲ್ಲಿ ಅವ್ವ ಅಪ್ಪನಿಗೆ ಶೋಕಿ ಮಾಡಿಸಿ ಎಲ್ಲ ಮಾಡಿಸಿ, ಅದು ಬಿಟ್ಟು ನನಗೆ ಹುಡುಗಿ ಬಿಟ್ಟೋದ್ಲು, ಅದು ಬಿಟ್ಟೋದ್ಲು, ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಅನ್ನೋರಿಗೆಲ್ಲ ಈ ಮಾತು. ಹುಡುಗಿ ಬಿಟ್ಟೋದ್ಲ ಬಿಟ್ಟಾಕು, ಆಯ್ತಾ? ಅದ್ರ ಮರುಕ್ಷಣ ಮರು ದಿವಸ ಏನು ಮಾಡ್ತೀಯ ಗೊತ್ತಾ, ತಲೆಯಲ್ಲಿ ಹೊಸ ವಿಚಾರ ಇಟ್ಕೊಂಡು ಕೇಶಿ ಹೊಸ ಪ್ರಾರಂಭ, ಹೊಸ ದಿನನ ಸ್ಟಾರ್ಟ್ ಮಾಡು. ಯಾಕೆ ಗೊತ್ತಾ, ಇವಾಗ ಹುಡುಗಿ ಬಿಟ್ಟೋದ್ರು ಅಂತೇಳಿ ನೀನು ಸೂಸೈಡ್ ಮಾಡ್ಕೊಂಡ್ರೆ ನಿಮ್ಮ ಅವ್ವ ಅಪ್ಪನಿಗೆ ಯಾರು ದಿಕ್ಕು, ಅದನ್ನು ಯೋಚನೆ ಮಾಡು. ಅದೇ ನೀನೇನಾದರೂ ಚೇಂಜ್ ಆಗಿದೆ, ನಮ್ಮ ಅವ್ವ ಅಪ್ಪನಿಗೆ ನನ್ನ ಬಿಟ್ಟರೆ ಯಾರೂ ಇಲ್ಲ ಅಂತೇಳಿ ತಲೆಯಲ್ಲಿ ಇಟ್ಕೊಂಡು ಚೇಂಜ್ ಆಗಿಬಿಟ್ರೆ ನಿನ್ನ ಥರ ಯಾರೂ ಇಲ್ಲ, ಅರ್ಥ ಮಾಡ್ಕೊ. ಅರ್ಥ ಆಯ್ತಾ? ಹಾಗಾಗಿ ನಿನಗೋಸ್ಕರ ಚೇಂಜ್ ಆಗ್ತಾ ಇದ್ರು, ನಿನ್ನ ಫ್ಯಾಮಿಲಿಗೋಸ್ಕರ ಚೇಂಜ್ ಆಗಿ ತುಳಿದಿರೋರ ಮುಂದೆ ತಲೆ ಎತ್ತು ಮರಿ ಅಂದಾಗ ನಿನಗೆ ಅದೇ ಒಂದು ಇದು ಆಗುತ್ತೆ. ಹೌದಪ್ಪ, ಏನೋ ತಿಳಿದಿರೋ ತಪ್ಪಿಗೆ ಅರ್ಥ ಆಗುತ್ತೆ. ಅಷ್ಟೇ ಹೇಳ್ತೀನಿ, ಏನು ಹೇಳಲ್ಲ. ಯಾವುದೇ ಹುಡುಗರು ಅಲ್ಲಿ ಸಾಯಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಯಾಕಂದರೆ ನಿಮಗೂ ಒಂದು ಜೀವನ ಐತೆ ಅಷ್ಟೇ. ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.